Hello everybody. In this video I'm going to explain various terminologies regarding to real estate management. So the topics which I'm going to discuss in this video relates to unit 1, real estate management. First we shall see the meaning of sale deed. It is one of the most important legal documents required to be executed between the seller and the purchaser to complete the transaction at the time of purchasing a property. Assume that you purchased a property. ನೀವು ಒಂದು ಪ್ರಾಪರ್ಟಿನ ಪರ್ಚೇಸ್ ಮಾಡಿದ್ರಿ, ಲ್ಯಾಂಡ್ನ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. You are the buyer, you purchased the land, you paid a certain amount to the seller of the property ಗೆ ಸ್ವಲ್ಪ ಅಮೌಂಟ್ ಕೊಟ್ರಿ. ಈಗ ಓರಲಿ ನೀವೆಲ್ಲಾದ್ರೂ ನಾನು ಈ ಪ್ರಾಪರ್ಟಿ ತೊಗೊಂಡಿನಿ ಅಂತ ಹೇಳಿದ್ರೆ, ಇನ್ ಕೇಸ್ ಆಫ್ ಎನಿ ಡಿಸ್ಪ್ಯೂಟ್, ಯಾವ್ದಾದ್ರು ಡಿಸ್ಪ್ಯೂಟ್ ಬಂತು ಆ ಜಾಗಕ್ಕೆ ಪಟ್ಟಾಗೆ ಯಾವ್ದಾದ್ರು ಡಿಸ್ಪ್ಯೂಟ್ ಆಯಿತು, ಏನಾದ್ರು ವ್ಯಾಜ್ಯ ಬಂತಂತ ಹೇಳಿದ್ರೆ ಕನ್ನಡದಲ್ಲಿ ನಾವೇನಾದ್ರು ಹೇಳೋದಾದ್ರೆ, ಸೊ ಕೋರ್ಟಿಗೆ ಹೋಗ್ತೀರಾ. ಕೋರ್ಟಲ್ಲಿ ದ ಕೋರ್ಟ್ ವಿಲ್ ನಾಟ್ ಕನ್ಸಿಡರ್ ದ ಓರಲ್ ಅಗ್ರಿಮೆಂಟ್. ನಾವೇನು ಬಾಯಿ ಮಾತಲ್ಲಿ ಹೇಳಿರ್ತೀವಿ ಅದನ್ನ ಕನ್ಸಿಡರ್ ಮಾಡಲ್ಲ. ಸೊ ಇಟ್ ಆಸ್ಕ್ ಫಾರ್ ರಿಟರ್ನ್ ಡಾಕ್ಯುಮೆಂಟ್. ಸೊ ಫಾರ್ ದ ಪರ್ಚೇಸ್ ಆಫ್ ಪ್ರಾಪರ್ಟಿ ಆರ್ ವೆನ್ ದರ್ ಇಸ್ ಚೇಂಜ್ ಇನ್ ದ ಟೈಟಲ್ ಆಫ್ ಓನರ್ಶಿಪ್, ಯಾವಾಗ ಓನರ್ಶಿಪ್ ಚೇಂಜ್ ಆಯಿತು, ಈಗ ನೀವು ನನ್ನಿಂದ ಪರ್ಚೇಸ್ ಮಾಡಿದ್ರಿ ಅಂತ ತಿಳ್ಕೊಳ್ಳಿ ಪ್ರಾಪರ್ಟಿನ, ಸೊ ಅವಾಗ ಪ್ರಾಪರ್ಟಿನ ನಾನು ನಿಮ್ಮ ಹೆಸರಿಗೆ ಮಾಡಿಕೊಡ್ಬೇಕಾಗುತ್ತೆ. ನನ್ನ ಹತ್ರ ಇರೋ ಪ್ರಾಪರ್ಟಿ ನೀವು ಪರ್ಚೇಸ್ ಮಾಡ್ತಾ ಇದ್ದೀರಾ, ದೇರ್ ಇಸ್ ಚೇಂಜ್ ಇನ್ ಟೈಟಲ್ ಆಫ್ ಓನರ್ಶಿಪ್, ಸೊ ಐ ಹ್ಯಾವ್ ಟು ಗೆಟ್ ದ ಪ್ರಾಪರ್ಟಿ ರಿಜಿಸ್ಟರ್ಡ್ ಇನ್ ಯುವರ್ ನೇಮ್. ನಿಮ್ಮ ಹೆಸರಲ್ಲಿ ನಾನು ಆ ಡಾಕ್ಯುಮೆಂಟ್ಸ್ನ ಮಾಡಿಕೊಡ್ಬೇಕಾಗುತ್ತೆ. ಸೊ ಸಚ್ ಡಾಕ್ಯುಮೆಂಟ್ ಇಸ್ ಕಾಲ್ಡ್ ಆಸ್ ಸೇಲ್ ಡೀಡ್. ಸೊ ವಾಟ್ ಈಸ್ ಸೇಲ್ ಡೀಡ್? ಸೇಲ್ ಡೀಡ್ ಇಸ್ ಎ ಡಾಕ್ಯುಮೆಂಟ್, ಲೀಗಲ್ ಡಾಕ್ಯುಮೆಂಟ್ ವಿಚ್ ಈಸ್ ಎಕ್ಸಿಕ್ಯೂಟೆಡ್ ಬೈ ದ ಸೆಲ್ಲರ್ ಆ್ಯಂಡ್ ದ ಪರ್ಚೇಸರ್. ಸೊ ಯಾಕೆ ಎಕ್ಸಿಕ್ಯೂಟ್ ಮಾಡ್ತಾರೆ ಅಂದರೆ ಟು ಕಂಪ್ಲೀಟ್ ದ ಟ್ರಾನ್ಸಾಕ್ಷನ್ ಆಫ್ ಪರ್ಚೇಸಿಂಗ್ ದ ಪ್ರಾಪರ್ಟಿನ ಪರ್ಚೇಸ್ ಆಯಿತು ಅಂತ ಹೇಳಿಬಿಟ್ಟು ಅದು ಕಂಪ್ಲೀಟ್ ಆಗಿದೆ ಅಂತ ಹೇಳ್ಬಿಟ್ಟು ಹೇಗೆ ಗೊತ್ತಾಗುತ್ತೆ ಅಂದರೆ ಬೈ ಗೋಯಿಂಗ್ ಥ್ರೂ ದ ಸೇಲ್ ಡೀಡ್. A sale deed indicates that the title of ownership has been transferred from the seller in favor of the buyer. ಸೇಲ್ ಡೀಡ್ ಏನು ಇಂಡಿಕೇಟ್ ಮಾಡುತ್ತೆ ಅಂತ ಹೇಳಿದ್ರೆ, ದರ್ ಇಸ್ ಟ್ರಾನ್ಸ್ಫರ್ ಆಫ್ ಟೈಟಲ್ ಆಫ್ ಓನರ್ಶಿಪ್ ಆ ಪ್ರಾಪರ್ಟಿಗೆ ಸಂಬಂಧಪಟ್ಟಾಗ ಏನು ಓನರ್ಶಿಪ್ ಇದೆ, ಒಡೆತನ ಏನಿದೆ, ಅದು ಸೆಲ್ಲರಿಂದ ಬೈಯರಿಗೆ ಹೋಗಿದೆ ಅಂತ ಹೇಳ್ಬಿಟ್ಟು ದ ಸೇಲ್ ಡೀಡ್ ಡಿನೋಟ್ಸ್ ಆರ್ ಇಂಡಿಕೇಟ್ಸ್. ನೆಕ್ಸ್ಟ್ ಇಸ್ ಗಿಫ್ಟ್ ಡೀಡ್. Is an agreement that is used when a person wishes to gift his property or money to someone else. ಗಿಫ್ಟ್ ಡೀಡ್ ಯಾವಾಗ ಎಕ್ಸಿಕ್ಯೂಟ್ ಮಾಡ್ತಾನೆ ಅಂತ ಹೇಳಿದ್ರೆ, ಅಥವಾ ಯಾವಾಗ ಗಿಫ್ಟ್ ಡೀಡ್ ಪಿಕ್ಚರಿಗೆ ಬರುತ್ತೆ ಅಂತ ಹೇಳಿದ್ರೆ, ವೆನ್ ಎ ಪರ್ಸನ್ ವಿಶಸ್ ಟು ಗಿಫ್ಟ್ ಎನಿ ಪ್ರಾಪರ್ಟಿ ಆರ್ ಮನಿ ಟು ಸಮ್ವನ್ ಎಲ್ಸ್. ಒಬ್ಬ ವ್ಯಕ್ತಿ ತನ್ನ ಹತ್ರ ಇರೋ ಪ್ರಾಪರ್ಟಿ ಆಗಿರ್ಬೋದು, ಹಣ ಆಗಿರ್ಬೋದು, ಅಥವಾ ವೆಲ್ತ್ ಆಗಿರ್ಬೋದು, ಅದನ್ನ ಇನ್ನೊಬ್ಬನಿಗೆ ಟ್ರಾನ್ಸ್ಫರ್ ಮಾಡ್ತಾನೆ ಅಂತ ಹೇಳಿದ್ದೆ ಆದರೆ, ಸೊ ಅವಾಗ ಅವನು ಯಾವುದರಲ್ಲಿ ಟ್ರಾನ್ಸ್ಫರ್ ಮಾಡ್ತಾನೆ ಅಂದರೆ ಥ್ರೂ ಗಿಫ್ಟ್ ಡೀಡ್. ಅಂದರೆ ಗಿಫ್ಟ್, ಅವನಿಗೆ ಖುಷಿ ಆಯ್ತಪ್ಪ, ಯಾರೋ ಒಬ್ಬ ವ್ಯಕ್ತಿ ಕಷ್ಟ ಕಾಲದಲ್ಲಿ ಹೆಲ್ಪ್ ಮಾಡ್ದ. ಈಗ ಒಬ್ಬನಿಗೆ ಅವನಿಗೆ ಮಕ್ಕಳಿಲ್ಲ ಅಂತ ತಿಳ್ಕೊಳ್ಳಿ, ಒಬ್ಬ ವ್ಯಕ್ತಿ ಹತ್ರ ಹಿ ಹ್ಯಾಸ್ ಪ್ರಾಪರ್ಟಿ, ಹಿ ಹ್ಯಾಸ್ ಮನಿ, ಹಿ ಹ್ಯಾಸ್ ವೆಲ್ತ್, ಬಟ್ ಅವನಿಗೆ ಮಕ್ಕಳಾಗಿಲ್ಲ, ಯಾರೂ ಇಲ್ಲ, ಅವನಿಗೆ ಹೆಂಡತಿ ಇಲ್ಲ, ಮಕ್ಕಳಿಲ್ಲ. ಸೊ ಅವಾಗ ಏನು ಮಾಡ್ತಾನೆ ಅಂತ ಹೇಳಿದ್ರೆ, ಕಷ್ಟ ಕಾಲದಲ್ಲಿ ಯಾರು ಅವನಿಗೆ ಹೆಲ್ಪ್ ಆಗಿದೆ, ಸೊ ವಯಸ್ಸಾಗಿದೆ ಅವನಿಗೀಗ, ಯಾರೋ ಒಬ್ಬ ನೋಡ್ಕೊಳ್ತಾ ಇದ್ದಾನೆ. ಆ ವ್ಯಕ್ತಿಗೆ ಅವನ ಹತ್ರ ಪ್ರಾಪರ್ಟಿ ಇದೆ, ಎವ್ರಿಥಿಂಗ್, ಹಿ ಹ್ಯಾಸ್ ಸ್ಟೂಡೆಂಟ್ಸ್, ಬಟ್ ಅವನಿಗೆ ಫ್ಯಾಮಿಲಿ ಇಲ್ಲ, ಯಾರೋ ಫ್ಯಾಮಿಲಿ ಮೆಂಬರ್ಸ್ ಇಲ್ಲ. ಸೊ ಈಗ ಅವನಿಗೆ ವಯಸ್ಸಾದವಾಗ ಬೇರೊಬ್ಬ ಅವನ್ನ ನೋಡ್ಕೊಳ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಹೇಗೋ ನಾನು ಸಾಯ್ತಾ ಇದ್ದೀನಿ, ಸೊ ಹಾಗಾಗಿ ಈ ಪ್ರಾಪರ್ಟಿನ ನಾನು ಅವನಿಗೆ ಗಿಫ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಅವನೆಲ್ಲರೂ ಅಂದ್ಕೊಂಡಿದ್ದೆ ಆದರೆ, ಸೊ ಅವಾಗ ಗಿಫ್ಟ್ ಮುಖಾಂತರ ಅವನು ಏನು ಮಾಡ್ಬೋದು ಅಂತ ಹೇಳಿದ್ರೆ, ಥ್ರೂ ಗಿಫ್ಟ್ ಡೀಡ್ ಎಕ್ಸಿಕ್ಯೂಟ್ ಮಾಡೋ ಮುಖಾಂತರ ತನ್ನ ಹತ್ರ ಇರೋ ಪ್ರಾಪರ್ಟಿ, ಹಣ ಅಥವಾ ವೆಲ್ತ್ ಎಲ್ಲದನ್ನು ಕೂಡ ಹಾಗೆ ಗಿಫ್ಟ್ ಮಾಡ್ಬೋದು. ಸೊ ಗಿಫ್ಟ್ ಮಾಡುವಾಗ ಯಾವ ಡೀಡ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ ಅಂದರೆ ಗಿಫ್ಟ್ ಡೀಡ್ ಎಕ್ಸಿಕ್ಯೂಟ್ ಮಾಡಬೇಕಾಗುತ್ತೆ. ಇಟ್ ಕ್ಯಾನ್ ಬಿ ಎ ಮೂವೇಬಲ್ ಆರ್ ಇಮ್ಮೂವೇಬಲ್ ಪ್ರಾಪರ್ಟಿ ದಟ್ ಈಸ್ ಗಿಫ್ಟೆಡ್ ವಾಲಂಟರಿಲಿ ಫ್ರಮ್ ದ ಡೋನರ್ ಟು ದ ಡೋನಿ. ನೋಡಿ, ದೀಸ್ ಟು ಟರ್ಮಿನಾಲಜೀಸ್ ಆರ್ ಇಂಪಾರ್ಟೆಂಟ್, ಡೋನರ್ ಆ್ಯಂಡ್ ಡೋನಿ. ಸೊ ಹೂ ಇಸ್ ಡೋನರ್? The person who is gifting the property or who is gifting something, ಅಂದರೆ ಯಾರು ಗಿಫ್ಟ್ ಕೊಡ್ತಾ ಇದ್ದಾನೆ ಅವನು ಡೋನರ್ ಆಗಿರ್ತಾನೆ. ದ ಪರ್ಸನ್ ಹೂ ಇಸ್ ರಿಸೀವಿಂಗ್ ದ ಗಿಫ್ಟ್, ಯಾರು ಗಿಫ್ಟ್ ರಿಸೀವ್ ಮಾಡ್ತಾ ಇದ್ದಾನೆ ಅವನ್ನ ನಾವೇನಂತ ಕರಿತೀವಿ ಅಂದರೆ ಡೋನಿ ಅಂತ ಕರಿತೀವಿ. ಡೋನಿ, ಇಟ್ ಇಸ್ DONEE. ಸೊ what type of properties can be
gifted by a person to someone else. So it may be movable property or immovable property. ಅದು ಲ್ಯಾಂಡ್ ಆ್ಯಂಡ್ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಯಾವುದೇ ಮೂವೇಬಲ್ ಪ್ರಾಪರ್ಟಿ ಕೂಡ ಆಗಿರ್ಬೋದು. ಬಟ್ ಇಟ್ ಶುಡ್ ಬಿ ವಾಲಂಟರಿಲಿ ಗಿಫ್ಟೆಡ್. ಅವನು ಸ್ವಇಚ್ಛೆಯಿಂದ ಕೊಡಬೇಕು. ಯಾರೋ ಹೋಗ್ಬಿಟ್ಟು ನೀವು ಫೋರ್ಸೇಬ್ಲಿ ಇಲ್ಲ ನನಗೆ ಆ ಪ್ರಾಪರ್ಟಿ ನನಗೆ ಗಿಫ್ಟ್ ಮಾಡು, ಕೆಲವೊಂದು ಸತಿ ಆಗುತ್ತೆ ಸ್ಟೂಡೆಂಟ್. ಸೊ ಸಮ್ಟೈಮ್ಸ್ ಇಟ್ ಹ್ಯಾಪನ್ಸ್. ಯಾಕಂದರೆ ಗಿಫ್ಟ್ ಕೊಡುವಾಗ ಈಗ ಯಾರೋ ನಿಮ್ಗೆ ಗಿಫ್ಟ್ ಕೊಟ್ಟರು ಅಂತ ತಿಳ್ಕೊಳ್ಳಿ, ಆ ಗಿಫ್ಟಿನ ಅಮೌಂಟ್ ಕೇಳಲ್ಲ ಅವನು, ಯಾರು ಗಿಫ್ಟ್ ಕೊಟ್ಟನು ಗಿಫ್ಟ್ ಅಮೌಂಟ್ ಕೇಳಲ್ಲ. ಸೊ ಕೆಲವೊಂದು ರಿಯಲ್ ಎಸ್ಟೇಟ್ ಪ್ರಾಪರ್ಟೀಸ್ ಕೇಸಲ್ಲಿ ಏನಾಗುತ್ತೆ ಅಂದರೆ, ಈ ಯಾರು ರೌಡಿಗಳೇನಿರ್ತಾರೆ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರಾಪರ್ಟಿ ಓನರ್ಸ್ ಹತ್ರ ಹೋಗ್ಬಿಟ್ಟು ನೋಡೋ ಇಲ್ಲ ಅವನಿಗೆ ಟ್ರೆಟ್ ಹಾಕ್ತಾರೆ. ಅಂದರೆ ನಾನು ನಿನಗೆ ತೊಂದರೆ ಮಾಡ್ತೀನಿ, ಇಲ್ಲ ನಿನಗೆ ತೊಂದರೆ ಆಗಬಾರ್ದು, ನಿನ್ನ ಫ್ಯಾಮಿಲಿ ಮೆಂಬರ್ಸಿಗೆ ಏನೂ ಆಗಬಾರ್ದು ಅಥವಾ ನಿನಗೂ ಏನೂ ಆಗಬಾರ್ದು ಅಂತ ಹೇಳಿದ್ರೆ ಆ ಜಾಗನ ನನಗೆ ಗಿಫ್ಟ್ ಮಾಡುವಂತ. ಯಾಕಂದರೆ ಗಿಫ್ಟ್ ಮಾಡಿದ್ರೆ ಈ ಯಾರು ರೌಡಿಗಳು ಯಾರಿದ್ದಾರೆ ಅಥವಾ ಯಾರೇ ಇರ್ಬೋದು, ಕಲ್ಪ್ರಿಟ್ಸ್ ಯಾರಿದ್ದಾರೆ, ಅವ್ರು ಹಣ ಕೊಡಬೇಕಂತ ಏನಿಲ್ಲ. ಆ್ಯಂಡ್ ಇಟ್ ಕಮ್ಸ್ ಇನ್ ಎ ಲೀಗಲ್ ವೇಲೇ ಬಂದ್ಬಿಡುತ್ತೆ ಗಿಫ್ಟ್ ಡೀಡಲ್ಲಿ. ಹಾಗಾಗಿ ಏನು ಹೇಳುತ್ತೆ ಲಾ ಅಂತ ಹೇಳಿದ್ರೆ, ದ ಪ್ರಾಪರ್ಟಿ ವಿಚ್ ವಿಲ್ ಬಿ ಗಿವನ್ ಬೈ ದ ಡೋನರ್ ಟು ದ ಡೋನಿ ಶುಡ್ ಬಿ ವಾಲಂಟರ್ಲಿ ಗಿವನ್. ಸ್ವಇಚ್ಛೆಯಿಂದನೇ ಕೊಡಬೇಕು, ಫೋರ್ಸೇಬ್ಲಿ ಆಗಲಿ ಕೊಡಬಾರ್ದು. ಎ ಗಿಫ್ಟ್ ಡೀಡ್ ಅಲೋಸ್ ದ ಪ್ರಾಪರ್ಟಿ ಓನರ್ ಟು ಗಿಫ್ಟ್ ದ ಪ್ರಾಪರ್ಟಿ ಟು ಎನಿ ಒನ್ ಆ್ಯಂಡ್ ಅವಾಯ್ಡ್ಸ್ ಎನಿ ಫ್ಯೂಚರ್ ಡಿಸ್ಪ್ಯೂಟ್. ಸೊ ಗಿಫ್ಟ್ ಡೀಡ್ ಏನಿದೆ ಅಲ್ಲ, ಇದು ಯಾವುದಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳಿದ್ರೆ, ಒಬ್ಬ ವ್ಯಕ್ತಿ ಇನ್ನೊಬ್ಬನಿಗೆ ಪ್ರಾಪರ್ಟಿ ಅಥವಾ ವೆಲ್ತ್ ಆಗಿರ್ಬೋದು, ಹಣ ಆಗಿರ್ಬೋದು ಗಿಫ್ಟ್ ಮಾಡ್ತಾ ಇದ್ದಾನೆ ಅಂತ ಹೇಳಿದ್ರೆ ಅವಾಗ ಗಿಫ್ಟ್ ಡೀಡ್ನ ಅವ್ನು ಎಕ್ಸಿಕ್ಯೂಟ್ ಮಾಡಬೇಕು. ಈ ಗಿಫ್ಟ್ ಡೀಡ್ ಇಲ್ಲ ಅಂತ ಹೇಳಿದ್ರೆ, ಓಕೆ ಅವನೆಲ್ಲದು ಗಿಫ್ಟ್ ಆಗಿ ಕೊಟ್ಟ ಅಂತ ತಿಳ್ಕೊಳ್ಳಿ, ಓರಲ್ ಆಗಿ ಆಗಿರುವಂಥದ್ದು ಯಾವುದೇ ರಿಟರ್ನ್ ಡಾಕ್ಯುಮೆಂಟ್ ಇಲ್ಲ ಅಂತ ಹೇಳಿದ್ರೆ, ಒನ್ಸ್ ಅಗೇನ್ ಕೋರ್ಟ್ ಆ ರೀತಿ ಓರಲ್ ಆಗಿ ಏನು ಗಿಫ್ಟ್ ಅಂತ ಹೇಳಿರ್ತಾನೆ ಅದನ್ನ ಕನ್ಸಿಡರ್ ಮಾಡಲ್ಲ ಸ್ಟೂಡೆಂಟ್ಸ್. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಆ ಗಿಫ್ಟ್ ಆಗಿ ಯಾರು ರಿಸೀವ್ ಮಾಡಿರ್ತಾನಲ್ಲ ಅವ್ನು ಯಾರಿಗೆ ನೆಕ್ಸ್ಟ್ ಹಸ್ತಾಂತರಿಸ್ಬೇಕಂತ ಹೇಳಿದ್ರೆ, ಆ ತೀರ್ ಹೋದ್ನಲ್ಲ ಅಥವಾ ಯಾರು ಗಿಫ್ಟ್ ಕೊಟ್ಟನಲ್ಲ, ಗಿಫ್ಟ್ ಕೊಟ್ಟೋನು ಯಾರಿದ್ದಾನೆ ಅಥವಾ ಗಿಫ್ಟ್ ಕೊಟ್ಟೋನು ಇಲ್ಲ, ಅವ್ನು ಡೆತ್ ಆಯಿತು ಅಂತ ಹೇಳಿದ್ರೆ ಅವನ ಫ್ಯಾಮಿಲಿ ಮೆಂಬರ್ಸ್ ಆಗಿರ್ಬೋದು ಅಥವಾ ಅವನ ಯಾರು ಡಿಸೆಂಡೆಂಟ್ಸ್ ಇದ್ದಾರೆ ಅಂದರೆ ಅವನ ಫ್ಯಾಮಿಲಿ ಮೆಂಬರ್ಸ್, ಹೆಂಡತಿ ಮಕ್ಕಳು, ಈ ರೀತಿ ಅವರಿಗೆ ಅಥವಾ ಲೀಗಲ್ ಹೈರ್ಸ್ ಯಾರಿದ್ದಾರೆ ಅವ್ರಿಗೆ ಅದು ಹೋಗುತ್ತೆ. ಸೊ ಹಾಗಾಗಿ ಏನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ, ಇನ್ ಆರ್ಡರ್ ಟು ಅವಾಯ್ಡ್ ಎನಿ ಡಿಸ್ಪ್ಯೂಟ್ ಆಗದ ಹಾಗೆ ಅಥವಾ ಯಾವುದೇ ರೀತಿಯ ತೊಡಕುಗಳು ಆಗಬಾರ್ದು ಅಂತ ಹೇಳಿದ್ರೆ, ವೆನ್ ಪ್ರಾಪರ್ಟಿ ಆರ್ ಎನಿಥಿಂಗ್ ಇಸ್ ಗಿವನ್ ಆಸ್ ಗಿಫ್ಟ್ ಬೈ ದ ಡೋನರ್ ಟು ಡೋನಿ, ಇಟ್ ಹ್ಯಾಸ್ ಟು ಬಿ ಎಕ್ಸಿಕ್ಯೂಟೆಡ್ ಇನ್ ಗಿಫ್ಟ್ ಡೀಡ್ ಮಾಡಲೇಬೇಕಾಗುತ್ತೆ. ಸೊ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಈವನ್ ಗಿಫ್ಟ್ ಕೊಟ್ಟವನ್ನೆಲ್ಲಾದರೂ ನೋ ಮೋರ್, ಅವ್ನು ಇಲ್ಲ ಅಂತ ಹೇಳಿದ್ರೆ, ತೀರೋದ ಅಂತ ಹೇಳಿದ್ರೆ, ಅವನ ಲೀಗಲ್ ಹೈರ್ಸ್ ಅಂದರೆ ಕಾನೂನಿನ ಪ್ರಕಾರ ಯಾರು ವಾರಸ್ದಾರಾಗ್ತಾರೆ ಅವ್ರು ಬಂದು ಏನಾದ್ರು ಪ್ರಾಬ್ಲಮ್ ಮಾಡಿದ್ರು ಕೂಡ ಕೋರ್ಟಲ್ಲಿ ಏನು ಮಾಡ್ಬೋದು ಅಂತ ಹೇಳಿದ್ರೆ, ಗಿಫ್ಟ್ ಡೀಡ್ ಹಿಡ್ಕೊಂಡು ಅವ್ರು ನನಗೆ ಗಿಫ್ಟ್ ಕೊಟ್ಟಿದ್ದಾರೆ, ಸೊ ಅದು ಗಿಫ್ಟ್ ಡೀಡ್ ಇದೆ ಅಂತ ಹೇಳಿದ್ರೆ, ಸೊ ಇವನ್ ಲೀಗಲ್ ಹೈರ್ಸ್ ಕೆನಾಟ್ do anything in respect of the property received as gift. So I hope you have understood with this. Next, partition deed anta helidre, the legal instrument that specifies the division of property among different people, usually among the family members. See, property ಇದೆ, ಅದನ್ನ ಅಂದರೆ ಮನೇಲಿ ಯಾರು ಹಿರಿಯರಿದ್ದಾರೆ ಆ ಹಿರಿಯ ವ್ಯಕ್ತಿ ಆ ಪ್ರಾಪರ್ಟಿ ನೋಡ್ತಾ ಇದ್ದಾನೆ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್, ಆ ಹಿರಿಯ ವ್ಯಕ್ತಿಗೆ ಇಬ್ಬರು ಮಕ್ಕಳಿದ್ದಾರೆ. ಸೊ ಇಬ್ಬರು ಮಕ್ಕಳು ಈಗ ಸಾಧಾರಣ ಎಲ್ಲ ಮದುವೆ ಆಯಿತು. ಸೊ ಅವರೆಲ್ಲ ಈಗ ದೇ ಹ್ಯಾವ್ ಒಂದು ಹಂತಕ್ಕೆ ಅವ್ರು ಬಂದಿದ್ದಾರೆ, ಈಗ ಮದುವೆ ಎಲ್ಲ ಆಯಿತು. ಈಗ ನೆಕ್ಸ್ಟ್ ಏನು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಆ ಮಕ್ಕಳು ನಮಗೆ ನಮ್ಮ ಜಾಗನ ನಮಗೆ ಶೇರ್ ಮಾಡಿಕೊಡಿ ಅಂತ ಕೇಳ್ಬೋದು. ಯಾರ ಹತ್ರ ಅಂದರೆ ಆ ಹಿರಿಯ ವ್ಯಕ್ತಿ ಹತ್ರ. ಅಂದರೆ ಮಕ್ಕಳಾದವರು ತಂದೆ ಹತ್ರ ಕೇಳ್ಬೋದು ಬೇಕಾದ್ರೆ, ನಮ್ಮ ಪ್ರಾಪರ್ಟಿ ನಮಗೆ ಶೇರ್ ಮಾಡಿ, ಈಕ್ವಲ್ ಆಗಿ ಶೇರ್ ಮಾಡಿಕೊಡಿ ಅಂತ ಹೇಳ್ಬಿಟ್ಟು. ಅದನ್ನ ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ಪಾರ್ಟಿಷನ್, ಅಥವಾ ಅದನ್ನ ಆ ರೀತಿ ಶೇರ್ ಮಾಡಿಕೊಡೋದನ್ನ ಪಾರ್ಟಿಷನ್ ಅಂತ ಕರಿತೀವಿ. ಸೊ ಈಗ ಏನು ಪಾಲ್ ಮಾಡಿಕೊಡ್ತಾರೆ ಅದನ್ನು ಕೂಡ ಯಾವುದ್ರಲ್ಲಿ ಅಂತ ಹೇಳಿದ್ರೆ ಲಾ ಪ್ರಕಾರನೇ ಎಗ್ರಿಮೆಂಟ್ ಮಾಡಬೇಕಾಗುತ್ತೆ, ಡಾಕ್ಯುಮೆಂಟೇಶನ್ ಮಾಡಬೇಕಾಗುತ್ತೆ. ಸೊ ಆ ಡಾಕ್ಯುಮೆಂಟ್ನ ಏನಂತ ಕರಿತೀವಿ ಅಂದರೆ ಪಾರ್ಟಿಷನ್ ಡೀಡ್ ಅಂತ ಕರಿತೀವಿ. ಸೊ ವೆನ್ ಎ ಪ್ರಾಪರ್ಟಿ ಇಸ್ ಜಾಯಿಂಟ್ಲಿ ಹೆಲ್ಡ್, ಅಂದರೆ ಮನೇಲಿರೋ ಎಲ್ಲ ಸದಸ್ಯರು ಆ ಪ್ರಾಪರ್ಟಿಲಿದ್ದಾರೆ. ನೆಕ್ಸ್ಟ್ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಪ್ರತಿಯೊಬ್ಬ ಫ್ಯಾಮಿಲಿ ಮೆಂಬರ್ ಆ ಪ್ರಾಪರ್ಟಿಲಿ ತನ್ನ ಭಾಗವನ್ನು ತಗೊಳ್ತಾ ಹೋಗ್ತಾನೆ ಅಂತ ತಿಳ್ಕೊಳ್ಳಿ. ಅಂದರೆ ತನ್ನ ಶೇರ್ನ ಅವನು ಪಡ್ಕೊಳ್ತಾನೆ. ಸೊ 4 ಎಕರೆ ಜಾಗ ಇದೆ, 4 ಜನ ಮಕ್ಕಳಿದ್ದಾರೆ ಅಂತ ತಿಳ್ಕೊಳ್ಳಿ. ಸೊ ಅವಾಗ 4 ಜನ ಮಕ್ಕಳಿಗೆ 4 ಎಕರೆ ಎಷ್ಟು ಪಾಲಾಗುತ್ತೆ ಅಂತ ಹೇಳಿದ್ರೆ 1 ಎಕರೆ ಬರುತ್ತೆ, ಪ್ರತಿಯೊಬ್ಬ ವ್ಯಕ್ತಿಗೂ 1 ಎಕರೆ ಬರುತ್ತೆ. ಸೊ ದಟ್ ಈಸ್ ಕಾಲ್ಡ್ ಅಸ್ ಪಾರ್ಟಿಷನ್. ಬಟ್ ಒನ್ಸ್ ಅಗೇನ್ ಇಟ್ ಹ್ಯಾಸ್ ಟು ಬಿ ಲೀಗಲಿ ಡಾಕ್ಯುಮೆಂಟೆಡ್, ಅದನ್ನು ಕೂಡ ಲೀಗಲ್ ಆಗಿ ಡಾಕ್ಯುಮೆಂಟ್ ಮಾಡಬೇಕಾಗುತ್ತೆ. ಸೊ ಆ ರೀತಿಯ ಡಾಕ್ಯುಮೆಂಟ್ನ ನಾವೇನಂತ ಕರಿತೀವಿ ಅಂದರೆ ಪಾರ್ಟಿಷನ್ ಡೀಡ್. ಯಾವ ಪ್ರಾಪರ್ಟಿನ ಡಿವೈಡ್ ಮಾಡಿ ಎಲ್ಲ ಫ್ಯಾಮಿಲಿ ಮೆಂಬರ್ಸಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ, ದಟ್ ಹ್ಯಾಸ್ ಟು ಬಿ ರೆಕಾರ್ಡೆಡ್ ಇನ್ ದ ಡಾಕ್ಯುಮೆಂಟ್. ಸೊ in order to
partition the property, the document which is to be which is used is called as partition deed, and which is recorded, partition ಆಗಿದೆ ಅಂತ ಹೇಳ್ಬಿಟ್ಟು ಏನು ರೆಕಾರ್ಡ್ ಮಾಡ್ತಾರಲ್ಲ ಆ ಡಾಕ್ಯುಮೆಂಟ್ ನ ಪಾರ್ಟಿಷನ್ ಡೀಡ್ ಅಂತ ಕರಿತೀವಿ. ಹಾಗೆ ರಿಲೀಸ್ ಡೀಡ್, a deed of release refers to a legal document that eliminates a claim previously made on an asset. See, release deed concept ಯಾವಾಗ ಬರುತ್ತೆ ಅಂತ ಹೇಳಿದ್ರೆ, a legal document that eliminates a claim previously made on an asset. Say for example, ನೀವು ಮನೆ ಕನ್ಸ್ಟ್ರಕ್ಟ್ ಮಾಡಲಿಕ್ಕೆ ಬ್ಯಾಂಕ್ ಇಂದ ಸಾಲ ತಗೊಂಡ್ರೆ ಅಂತ ತಿಳ್ಕೊಳ್ಳಿ. in order to construct a house you borrowed a loan of certain amount, you assume. ಈಗ ನೀವೇನು ಮಾಡ್ತೀರಾ ಅಂದರೆ, ಅವ್ರು ಸುಮ್ಮನೆ ಮನೆ ಕಟ್ಲಿಕ್ಕೆ ಅಂತ ಹೇಳ್ಬಿಟ್ಟು ಹಾಗೆ ನಿಮಗೆ ಸಾಲ ಕೊಡಲ್ಲ. ಅವ್ರು ಏನಾದ್ರು ಮಾರ್ಟ್ಗೇಜ್ ಮಾಡ್ಲಿಕ್ಕೆ ಹೇಳ್ತಾರೆ, ಅಂದರೆ ಅಡ ಇಡಕ್ಕೆ ಹೇಳ್ತಾರೆ. ಸೊ ಅವಾಗ ನೀವು ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ನ ಅಡ ಇಟ್ಟೀರಾ ಅಂತ ತಿಳ್ಕೊಳ್ಳಿ, ಆ ಜಾಗದ ಡಾಕ್ಯುಮೆಂಟ್ಸ್ನ ಅಡ ಇಟ್ಟೀರ. ಅದರ ಅರ್ಥ, ನೀವು ಮನೇನ ಲೋನ್ ತೊಗೊಂಡು ಮನೆ ಕಟ್ಟಿರ್ಬೋದು, ಮನೆ ನಿಮ್ಮದೇ ಆಗಿರ್ಬೋದು, ಬಟ್ ನೀವೇನು ಮಾಡಿರ್ತೀರ ಅಂದರೆ ಆ ಪ್ರಾಪರ್ಟಿನ ಬ್ಯಾಂಕ್ ಅವ್ರ ಹತ್ರ ಪ್ಲೆಜ್ ಮಾಡಿರ್ತೀರ. ಅದು ಹಾಗಾಗಿ ನೀವು ರಿಯಲ್ ಓನರ್ಸ್ ಅಲ್ಲ ಮನೆದು. ಈಗಿನ ಓನರ್ ಯಾರು ಅಂತ ಹೇಳಿದ್ರೆ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್. ನೀವೆಲ್ಲಾದರೂ ಏನು ಮಂತ್ಲಿ ನೀವು ಲೋನ್ ಅಮೌಂಟ್ ಕಟ್ಟಬೇಕು, ಮಂತ್ಲಿ ಕಂತೇನು ಕಟ್ತಾ ಇದ್ದೀರಲ್ಲ, ನೀವೆಲ್ಲ ಸ್ಟಾಪ್ ಮಾಡಿದ್ದೆ ಆದರೆ, ಸೊ ಅವಾಗ ಏನು ಮಾಡ್ತಾರೆ ಬ್ಯಾಂಕ್ ಅಂತ ಹೇಳಿದ್ರೆ ಆ ಪ್ರಾಪರ್ಟಿನ ಬಂದ್ಬಿಟ್ಟು ಮುಟ್ಗೋಲು ಹಾಕ್ಕೊಳ್ತಾರೆ. ಅಂದರೆ ದೇ ವಿಲ್ ಕಾನ್ಫಿಸ್ಕೇಟ್ ದ ಪ್ರಾಪರ್ಟಿ. ನೀವೆಲ್ಲ ಸರಿಯಾಗಿ ರೀತಿಯಾಗಿ ಲೋನ್ನ ತೀರಿಸ್ತಾ ಹೋದರೆ, ಮಂತ್ಲಿ ಒಂದು 10,000 ಲೋನ್ ಪೇ ಮಾಡಬೇಕು, ನೀವು 10,000 ಪೇ ಮಾಡ್ತಾ ಹೋಗ್ತಾ ಇದ್ದೀರಾ ಅಂತ ಹೇಳಿದ್ರೆ ನೋ ಪ್ರಾಬ್ಲಮ್. ಇನ್ ಕೇಸ್ ಇಫ್ ಯು ಡು ನಾಟ್ ಪೇ ದ ಲೋನ್ ಅಮೌಂಟ್ ಎಲ್ಲ ಪೇ ಮಾಡಲಿಲ್ಲ, ಪ್ರತಿ ತಿಂಗಳು ಪೀರಿಯಡಿಕಲ್ ಆಗಿ ಪೇ ಮಾಡಲಿಲ್ಲ ಅಂತ ಹೇಳಿದ್ರೆ ದ ಬ್ಯಾಂಕ್ ವಿಲ್ ಇಶ್ಯೂ ನೋಟಿಸ್ ಇಶ್ಯೂ ಮಾಡುತ್ತೆ. ನೋಟಿಸಿಗೂ ಆನ್ಸರ್ ಮಾಡಲಿಲ್ಲ ಅಂತ ಹೇಳಿದ್ರೆ ಯುವರ್ ಪ್ರಾಪರ್ಟಿ, ನೀವೇನು ಯಾವ ಪ್ರಾಪರ್ಟಿ ಸಾಲ ಪಡ್ಕೊಂಡಿರ್ತೀರ ಆ ಪ್ರಾಪರ್ಟಿನ ಬ್ಯಾಂಕ್ ಕಾನ್ಫಿಸ್ಕೇಟ್ ಮಾಡುತ್ತೆ. ಈಗ ನೀವು ಆ ಮನೆ ಮೇಲೆ ಓನರ್ಶಿಪ್ ಕ್ಲೇಮ್ ಮಾಡಕ್ಕೆ ನೀವೇನು ಮಾಡಬೇಕು ಅಂತ ಹೇಳಿದ್ರೆ, ಓಕೆ ಲೋನ್ ಅಮೌಂಟ್ನ ನೀವು ಫುಲ್ ತೀರಿಸಿ ಆಯಿತು ಅಂತ ತಿಳ್ಕೊಳ್ಳಿ, ಸಾಲನೇ ಇಲ್ಲ ಫುಲ್ ತೀರಿಸಿ ಆಯಿತು ಬ್ಯಾಂಕಿಗೆ. ಸೊ ಅಲ್ಲಿಗೆ ಪ್ರಾಪರ್ಟಿ ನಂದು ಅಂತ ಹೇಳಲಿಕ್ಕಾಗಲ್ಲ. ಸೊ ವಾಟ್ ಯು ಆರ್ ಸಪೋಸ್ ಟು ಡೂ, ನಿಮ್ಮ ಪ್ರಾಪರ್ಟಿ ಯಾವುದು ನೀವು ಆ ಪ್ರಾಪರ್ಟಿ ಡಾಕ್ಯುಮೆಂಟ್ಸ್ ಏನು ನೀವು ಪ್ಲೆಜ್ ಮಾಡಿದಿರಿ ಬ್ಯಾಂಕ್ ಅವ್ರ ಹತ್ರ, ಅದನ್ನ ನೀವೇನು ಮಾಡಬೇಕಂದ್ರೆ ವಾಪಸ್ ತೊಗೊಬೇಕಾಗುತ್ತೆ. ಸೊ ಆ ರೀತಿಯಾದ ಅಂದರೆ ಬ್ಯಾಂಕ್ ಹತ್ರ ಏನು ಮಾರ್ಟ್ಗೇಜ್ ಮಾಡಿದ್ರು ಅದನ್ನ ರಿಲೀಸ್ ಮಾಡ್ಕೊಳಕ್ಕೆ ಏನು ಡಾಕ್ಯುಮೆಂಟ್ ಇದೆಯಲ್ಲ ಅದನ್ನ ರಿಲೀಸ್ ಡೀಡ್ ಅಂತ ಕರಿತೀವಿ. ಅಂದರೆ ನೀವು ಪ್ರಾಪರ್ಟಿ ಅಡ ಇಟ್ಟು ಸಾಲ ಪಡೆದಿರ್ತೀರ, ನೀವು ಲೋನ್ ಎಲ್ಲ ತೀರಿಸಿ ಆಯಿತು ಬ್ಯಾಂಕಿಗೆ. ಸೊ ನೀವು ಡೈರೆಕ್ಟಾಗಿ ಓಕೆ ನಾನು ಲೋನ್ ಎಲ್ಲ ತೀರಿಸಾಯ್ತು, ಐ ಆಮ್ ದ ರಿಯಲ್ ಓನರ್ ಆಫ್ ದ ಪ್ರಾಪರ್ಟಿ, ಹೌಸ್ ಪ್ರಾಪರ್ಟಿ ವಿಚ್ ಐ ಹ್ಯಾವ್ ಕನ್ಸ್ಟ್ರಕ್ಟೆಡ್ ಅಂತ ಹೇಳಲಿಕ್ಕಾಗಲ್ಲ. ಎಲ್ಲಿ ತನಕ ಅಂತ ಹೇಳಿದ್ರೆ ಅನ್ಲೆಸ್ ದ ಮಾರ್ಟ್ಗೇಜ್ ಈಸ್ ರಿಲೀಸ್ಡ್. ಆ ಮಾರ್ಟ್ಗೇಜ್ ಏನಿರುತ್ತಲ್ಲ ಅದನ್ನ ನೀವು ಅಡ ಇಟ್ಟಿರೋದು ಏನಿದೆ ಅಲ್ಲ ಅದನ್ನ ನೀವು ವಾಪಸ್ ತೊಗೊಬೇಕಾಗುತ್ತೆ. ಸೊ ಅದನ್ನ ನಾವೇನಂತ ಕರಿತೀವಿ ಅಂದರೆ, ಸೊ ಅವಾಗ ನೀವೇನು ಯಾವ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಿರಲ್ಲ, ಆ ಮಾರ್ಟ್ಗೇಜ್ ಮಾಡಿರೋದನ್ನ ರಿಲೀಸ್ ಮಾಡೋಕ್ಕೆ ಯಾವ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅದನ್ನ ರಿಲೀಸ್ ಡೀಡ್ ಅಂತ ಕರೀತಾರೆ. ಸೊ ಬ್ಯಾಂಕ್ ಏನು ಮಾಡುತ್ತೆ ಅಂದರೆ ಇಟ್ ವಿಲ್ ಗಿವ್ ಇನ್ ರೈಟಿಂಗಲ್ಲಿ ಕೊಡುತ್ತೆ, ದಟ್ ಈಸ್ ಲೋನ್ ಹ್ಯಾಸ್ ಬೀನ್ ಪೇಯ್ಡ್, ಲೋನ್ ಇಸ್ ಕ್ಲಿಯರ್. ಹಾಗಾಗಿ ಆ ಪ್ರಾಪರ್ಟಿ ಮೇಲೆ ಯಾವುದೇ ರೀತಿಯ ಮಾರ್ಟ್ಗೇಜ್ ಇಲ್ಲ ಅಂತ ಹೇಳ್ಬಿಟ್ಟು ಇಟ್ ಗಿವ್ಸ್ ಎ ಸರ್ಟಿಫಿಕೇಟ್ ಅಥವಾ ಅದರಲ್ಲಿ ಮೆನ್ಷನ್ ಮಾಡುತ್ತೆ, ಅದನ್ನ ರಿಲೀಸ್ ಡೀಡ್ ಅಂತ ಕರಿತೀವಿ. ಅಥವಾ ಸೇ ಫಾರ್ ಎಕ್ಸಾಂಪಲ್ ನೀವು ಒಂದು ಬೈಕ್ ಪರ್ಚೇಸ್ ಮಾಡಿದ್ರೆ ಅಂತ ತಿಳ್ಕೊಳ್ಳಿ. ಬೈಕ್ ಪರ್ಚೇಸ್ ಮಾಡಿದವಾಗ ಸ್ವಲ್ಪ ನೀವೇನು ಮಾಡ್ತೀರಾ ಅಂದರೆ ಬ್ಯಾಂಕಿಂದ ಆ ಬೈಕ್ ಪರ್ಚೇಸ್ ಮಾಡೋಕ್ಕೆ ಲೋನ್ ತೊಗೊಂಡ್ರಿ ಅಂತ ತಿಳ್ಕೊಳ್ಳಿ. ಈಗ ಬ್ಯಾಂಕವರು ಹಾಗೆ ನಿಮಗೆ ಲೋನ್ ಕೊಡಲ್ಲ, ನಿಮ್ಮ ಹತ್ರ ಏನಾದ್ರು ಪ್ಲೆಜ್ ಮಾಡಿ ನೀವು ಓಕೆ ಬೈಕ್ ತೊಗೊಳಕ್ಕೆ ನಾನು ನಿಮಗೆ ಲೋನ್ ಕೊಡ್ತೀನಿ ಬ್ಯಾಂಕ್ನವ್ರು ಹೇಳ್ತಾರೆ, ಬಟ್ ನೀವೇನಾದ್ರು ಪ್ಲೆಜ್ ಮಾಡೋಕ್ಕೆ. ಸೊ ಅವ್ರು ಏನು ಪ್ಲೆಜ್ ಮಾಡ್ಕೊತಾರೆ ಅಂದರೆ ವೆಹಿಕಲ್ಸ್ ಕೇಸಲ್ಲಿ ಆ ವೆಹಿಕಲ್ ಡಾಕ್ಯುಮೆಂಟ್ಸ್ನ ಅವರು ಪ್ಲೆಜ್ ಮಾಡ್ಕೊತಾರೆ. ಸೊ ನೀವೀಗ ಇನ್ ಕೇಸ್ ನೀವೆಲ್ಲ ಲೋನ್ ಅಮೌಂಟ್ ಕಟ್ಟಲಿಲ್ಲ ಅಂತ ಹೇಳಿದ್ರೆ ಬೈಕ್ನ ಅವ್ರು ಸೀಸ್ ಮಾಡ್ತಾರೆ ಬ್ಯಾಂಕ್ನವರು. ಇಫ್ ಯು ಹ್ಯಾವ್ ಪೇಡ್ ದ ಎಂಟೈರ್ ಲೋನ್ ಅಮೌಂಟ್ ಫುಲ್ ಪೇ ಮಾಡಿದ್ರಿ ಅಂತ ತಿಳ್ಕೊಳ್ಳಿ. ನೆಕ್ಸ್ಟ್ ನೀವೇನು ಮಾಡಬೇಕಂದ್ರೆ ಯು ಕೆನಾಟ್ ಸೇ ದಟ್ ಓಕೆ ಐ ಹ್ಯಾವ್ ಪೇಡ್ ದ ಎಂಟೈರ್ ಲೋನ್, ಈ ಬೈಕ್ ನಂದೇ, ಐ ಆಮ್ ದ ರಿಯಲ್ ಓನರ್. ನೋ, ಯಾಕಂದರೆ ನೀವು ಆ ಡಾಕ್ಯುಮೆಂಟ್ನ ಬೈಕ್ ಡಾಕ್ಯುಮೆಂಟ್ಸ್ ಇನ್ನೂ ಬ್ಯಾಂಕ್ ಅವ್ರ ಹತ್ರನೇ ಇರುತ್ತೆ. ಸೊ ನೀವೇನು ಮಾಡಬೇಕು, ಆ ಬೈಕ್ ಡಾಕ್ಯುಮೆಂಟ್ಸ್ನ ನೀವು ಪಡ್ಕೊಬೇಕಾಗುತ್ತೆ. ಸೊ ಅವಾಗ ಅವ್ರು ಏನು ಮಾಡ್ತಾರೆ ಅಂದರೆ ದೇ ಗಿವ್ ಇನ್ ಒಂದು ರೈಟಿಂಗಲ್ಲಿ ಕೊಡ್ತಾರೆ, ಲೋನ್ ಹ್ಯಾಸ್ ಬೀನ್ ಕ್ಲಿಯರ್ಡ್. ಅದನ್ನ ಈಗ ಆ ಬೈಕಿನ ಡಾಕ್ಯುಮೆಂಟ್ಸ್ ನಿಮ್ಗೆ ಹ್ಯಾಂಡ್ ಓವರ್ ಮಾಡ್ತಾರೆ. ಸೊ ಯಾವ ಡಾಕ್ಯುಮೆಂಟಲ್ಲಿ ಅದನ್ನ ರಿಲೀಸ್ ಮಾಡ್ತಾರೆ ಅಥವಾ ಯಾವ ಡಾಕ್ಯುಮೆಂಟಲ್ಲಿ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ, ಸೊ ಅದನ್ನ ನಾವೇನಂತ ಕರಿತೀವಿ ಅಂದರೆ ರಿಲೀಸ್ ಡೀಡ್. ಸೊ ದೇರ್ ವಿಲ್ ಬಿ ಟ್ರಾನ್ಸ್ಫರ್ ಆಫ್ ಓನರ್ಶಿಪ್ ಫ್ರಮ್ ದ ಮನಿ ಲೆಂಡರ್ ಆರ್ ಫಿನಾನ್ಷಿಯಲ್ ಇನ್ಸ್ಟಿಟ್ಯೂಷನ್ ಟು ದ ರಿಯಲ್ ಓನರ್ಗೆ ಅದೇನಾಗುತ್ತೆ ಅಂದರೆ ಟ್ರಾನ್ಸ್ಫರ್ ಆಗುತ್ತೆ, ಅದನ್ನ ರಿಲೀಸ್ ಡೀಡ್ ಅಂತ ಕರಿತೀವಿ. ನೆಕ್ಸ್ಟ್, ಗೈಡೆನ್ಸ್ ವ್ಯಾಲ್ಯೂ.
ಗೈಡೆನ್ಸ್ ವ್ಯಾಲ್ಯೂ ಇಸ್ ದ ಮಿನಿಮಮ್ ವ್ಯಾಲ್ಯೂ ಎಟ್ ವಿಚ್ ಎ ಪ್ರಾಪರ್ಟಿ ಕ್ಯಾನ್ ಬಿ ರಿಜಿಸ್ಟರ್ಡ್. ನೋಡಿ, ಗೈಡೆನ್ಸ್ ವ್ಯಾಲ್ಯೂ ಅಂತ ಹೇಳಿದ್ರೆ ಗೌರ್ಮೆಂಟ್ ವ್ಯಾಲ್ಯೂ ಅಂತ ಕರಿತೀವಿ ಸ್ಟೂಡೆಂಟ್ಸ್. ಈಗ ಯಾವುದೇ ಪ್ರಾಪರ್ಟಿ ಆಗಿರ್ಬೋದು, ಅದು ಯಾವುದೇ ಲೊಕ್ಯಾಲಿಟಿಲಿ ಇರಲಿ, ಅಲ್ಲಿ ಒಂದು ಗೌರ್ಮೆಂಟ್ ವ್ಯಾಲ್ಯೂ ಅಂತ ಇರುತ್ತೆ. ಅಂದರೆ ಗೌರ್ಮೆಂಟ್ ಫಿಕ್ಸ್ ಮಾಡಿರೋ ರೇಟ್ ಇರುತ್ತೆ. ಈಗ ಬೈಲೂರಲ್ಲಿ ನಾನು ಹೀಗೆ ನೆಟ್ಟಲ್ಲಿ ಚೆಕ್ ಮಾಡುವಾಗ ಬೈಲೂರಲ್ಲಿ 1 ಸ್ಕ್ವೇರ್ ಫೀಟ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಮಿನಿಮಮ್ 11 ರೂಪೀಸ್ ಇದೆ. 1 ಸ್ಕ್ವೇರ್ ಫೀಟ್ ಅಗ್ರಿಕಲ್ಚರ್ ಲ್ಯಾಂಡಿಗೆ ಮಿನಿಮಮ್ 11 ಇದೆ, ಮ್ಯಾಕ್ಸಿಮಮ್ 14 ರೂಪೀಸ್ ಇದೆ 1 ಸ್ಕ್ವೇರ್ ಫೀಟಿಗೆ. ಅರ್ಥ ಮಾಡ್ಕೊಳ್ಳಿ. ಹಾಗೆ ನೀವು ನೀವು ಬೇರೆ ಏರಿಯಾಸಿಗೆ ಹೋದರೆ, ಸೇ ಫಾರ್ ಎಕ್ಸಾಂಪಲ್ ನೀವು ಬೇರೆ ಏರಿಯಾಸಿಗೆ ಹೋದರೆ ಅಂತ ತಿಳ್ಕೊಳ್ಳಿ. ಈಗ ಮಾಳದಲ್ಲಿ ಎಷ್ಟು ಅಂತ ನೀವು ನೋಡೋದಾದರೆ, ಈಗ ನಾನು ಹೇಳಿದ್ದೇನೆಂದರೆ ಗೈಡೆನ್ಸ್ ವ್ಯಾಲ್ಯೂ ಇಸ್ ದ ವ್ಯಾಲ್ಯೂ ಫಿಕ್ಸ್ಡ್ ಬೈ ದ ಗೌರ್ಮೆಂಟ್ ಫಾರ್ ದ ಪ್ರಾಪರ್ಟಿಗೆ ಗೌರ್ಮೆಂಟ್ ಫಿಕ್ಸ್ ಮಾಡಿರುವಂಥ ರೇಟ್. ಈಗ ನಾನು ಬೈಲೂರ್ದು ಎಕ್ಸಾಂಪಲ್ ಕೊಟ್ಟೆ. ಬೈಲೂರಲ್ಲಿ ಅಗ್ರಿಕಲ್ಚರಲ್ ಲ್ಯಾಂಡ್ 1 ಸ್ಕ್ವೇರ್ ಫೀಟಿಗೆ ಎಷ್ಟಿದೆ ಅಂತ ಹೇಳಿದ್ರೆ 11 ರೂಪೀಸ್ ಇದೆ, ಮ್ಯಾಕ್ಸಿಮಮ್ 14 ರೂಪೀಸ್. ಬಟ್ ಈ ರೇಟ್ ಎಲ್ಲ ಕಡೆನೂ ಸೇಮ್ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಸೊ ಇಟ್ ಡಿಫರ್ಸ್ ಫ್ರಮ್ ಏರಿಯಾ ಟು ಏರಿಯಾ. ಈಗ ಇಲ್ಲಿ ಮಾಳದಲ್ಲೂ ಕೂಡ ಸ್ಟೂಡೆಂಟ್ಸ್ ಮಿನಿಮಮ್ ಫಾರ್ 1 ಸ್ಕ್ವೇರ್ ಫೀಟ್ ಅಗ್ರಿಕಲ್ಚರ್ ಲ್ಯಾಂಡ್ ಇಟ್ ಇಸ್ 11, ಬಟ್ ಮ್ಯಾಕ್ಸಿಮಮ್ ಎಷ್ಟಿದೆ ಅಂದರೆ 15 ರೂಪೀಸ್ ಇದೆ. ಹೀಗೆ ಇಟ್ ವೇರೀಸ್ ಫ್ರಮ್ ಪ್ರಾಪರ್ಟಿ ಟು ಪ್ರಾಪರ್ಟಿ. ಹಾಗಾಗಿ ಗೈಡೆನ್ಸ್ ವ್ಯಾಲ್ಯೂ ಏನು ಅಂತ ಹೇಳಿದ್ರೆ, ನೀವು ಯಾವುದೇ ಪ್ರಾಪರ್ಟಿ ಪರ್ಚೇಸ್ ಮಾಡೋ ಹೊತ್ತಿಗೆ ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ಅಂತ ಹೇಳ್ಬಿಟ್ಟು ನೋಡಬೇಕಾಗುತ್ತೆ. ಸೊ ಗೈಡೆನ್ಸ್ ವ್ಯಾಲ್ಯೂ ಈಸ್ ದ ಮಿನಿಮಮ್ ವ್ಯಾಲ್ಯೂ at which a property can be registered. Guidance value is the value fixed by the government at which a property can be registered. ಯಾವಾಗಲೂ ಅಷ್ಟೇ ಪ್ರಾಪರ್ಟಿ ರಿಜಿಸ್ಟರ್ ಆಗೋದು. ಈಗ ನೋಡಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಯೂಶ್ವಲಿ ಏನಾಗುತ್ತೆ ಅಂದರೆ, ನೀವೊಂದು ಪ್ರಾಪರ್ಟಿ ಪರ್ಚೇಸ್ ಮಾಡ್ತಾ ಇದ್ದೀರಾ ಕಾರ್ಕಳ ಸಿಟಿಲಿ ಅಂತ ತಿಳ್ಕೊಳ್ಳಿ. 10 ಲ್ಯಾಕ್ ಕೊಟ್ಟು ನೀವು ಪರ್ಚೇಸ್ ಮಾಡಿದ್ರಿ ಪ್ರಾಪರ್ಟಿನ. ರಿಜಿಸ್ಟರ್ ಮಾಡುವಾಗ 10 ಲ್ಯಾಕ್ ಅಂತ ಮಾಡಲ್ಲ. ರಿಜಿಸ್ಟರ್ ಮಾಡುವಾಗ ಅಲ್ಲಿಯ ಗೌರ್ಮೆಂಟ್ ವ್ಯಾಲ್ಯೂ ಎಷ್ಟಿದೆ ಆ ಪ್ರಾಪರ್ಟಿಗೆ ಅದನ್ನ ರಿಜಿಸ್ಟರ್ಡ್ ಡಾಕ್ಯುಮೆಂಟಲ್ಲಿ ತೋರಿಸ್ತಾರೆ. ಸೊ ಅಲ್ಲಿ 1 ಲ್ಯಾಕ್ ಇದೆ ಅಂತ ತಿಳ್ಕೊಳ್ಳಿ, ಆ ಪ್ರಾಪರ್ಟಿಗೆ 1 ಲ್ಯಾಕ್. ರಿಜಿಸ್ಟರ್ಡ್ ಡಾಕ್ಯುಮೆಂಟಲ್ಲಿ ಅವ್ರು 1 ಲ್ಯಾಕ್ ಅಂತಲೇ ತೋರಿಸೋದು, 10 ಲ್ಯಾಕ್ ಅಂತ ತೋರಿಸಲ್ಲ. ಬಟ್ ನೀವು ಕೊಡುವಾಗ ಏನು ಮಾಡಬೇಕಾಗುತ್ತೆ ಅಂದರೆ 10 ಲ್ಯಾಕ್ ನೀವು ಪೇ ಮಾಡಬೇಕಾಗುತ್ತೆ. ಅಲ್ಲಿಗೆ 1 ಲ್ಯಾಕ್ ಗೌರ್ಮೆಂಟ್ ವ್ಯಾಲ್ಯೂ ಅಂತ ತೋರಿಸ್ತಾರೆ ಡಾಕ್ಯುಮೆಂಟಲ್ಲಿ. ರಿಮೈನಿಂಗ್ 9 ಲ್ಯಾಕ್ ಅಂದರೆ 10 ಲ್ಯಾಕ್ ನೀವು ಪೇ ಮಾಡ್ತಾ ಇರೋದು. ರಿಮೈನಿಂಗ್ 9 ಲ್ಯಾಕ್ ಏನಿದೆಲ್ಲ ಇಟ್ ಈಸ್ ನಥಿಂಗ್ ಬಟ್ ಬ್ಲ್ಯಾಕ್ ಮನಿ. ಅದೆಲ್ಲೂ ಗೌರ್ಮೆಂಟಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಇಟ್ ಇಸ್ ದ ವ್ಯಾಲ್ಯೂ ಎಟ್ ವಿಚ್ ಪ್ರಾಪರ್ಟಿ ಗೆಟ್ ರಿಜಿಸ್ಟರ್ಡ್. ಹಾಗೆ this varies from locality to locality. Guidance value differs from locality to locality. ಎಷ್ಟು ಡಿಫ್ರೆನ್ಸ್ ಅಂತ ಹೇಳಿದ್ರೆ, ಈಗ ನಮ್ಮ MPM ಕಾಲೇಜ್ ಹತ್ರ ಏನು ಜಾಗ ಇದೆ ಆ ಜಾಗಕ್ಕಿರೋ ಗೈಡೆನ್ಸ್ ವ್ಯಾಲ್ಯೂ ಬೇರೆ, ಅಲ್ಲಿಂದ ಸ್ವಲ್ಪ ಮುಂದೆ ತಾಲೂಕು ಆಫೀಸ್ ಹತ್ರ ಹೋದರೆ ಅಲ್ಲಿಯ ಗೈಡೆನ್ಸ್ ವ್ಯಾಲ್ಯೂನೇ ಬೇರೆ, ಇನ್ನು ಸಿಟಿ ಮಿಡ್ಲಲ್ಲಿ ಹೋದರೆ ಗೌರ್ಮೆಂಟ್ ವ್ಯಾಲ್ಯೂ, ಒಂದು ಪ್ರಾಪರ್ಟಿ ಗೌರ್ಮೆಂಟ್ ವ್ಯಾಲ್ಯೂನೇ ಬೇರೆ ಆಗಿರುತ್ತೆ. While the guidance value is among the largest source of revenue for the state, any increase or any decrease in value can have a direct impact on the cost of the property. See, ಈ ಗೌರ್ಮೆಂಟ್ ವ್ಯಾಲ್ಯೂ ಅಂತ ನಾವೇನು ಹೇಳ್ತೀನಿ. ಸೊ ಐ ಗಿವ್ ಅನ್ ಎಕ್ಸಾಂಪಲ್. ಸೊ ಅಸ್ಯೂಮ್ ದಟ್ ಯು ಪರ್ಚೇಸ್ಡ್ ಎ ಪ್ರಾಪರ್ಟಿ ಇನ್ ದ ಹಾರ್ಟ್ ಆಫ್ ದ ಕಾರ್ಕಳ ಸಿಟಿಯ ಹಾರ್ಟಲ್ಲಿ, ಅಂದರೆ ಮಿಡ್ಲಲ್ಲಿ ಒಂದು ಪ್ರಾಪರ್ಟಿ ಪರ್ಚೇಸ್ ಮಾಡಿದ್ರೆ ಅದಕ್ಕೆ 10 ಲ್ಯಾಕ್ ರೂಪೀಸ್ ಕೊಟ್ಟರೆ ಅಂತ ತಿಳ್ಕೊಳ್ಳಿ. ಬಟ್ ಗೌರ್ಮೆಂಟ್ ವ್ಯಾಲ್ಯೂ ನ್ಯಾಪ್ ಕಟ್ಕೊಳ್ಳಿ, ಆ 10 ಲ್ಯಾಕ್ ವ್ಯಾಲ್ಯೂ ಪ್ರಾಪರ್ಟಿ ಏನಿದೆಯಲ್ಲ ಗೌರ್ಮೆಂಟ್ ವ್ಯಾಲ್ಯೂ ಇರೋದು 1 ಲ್ಯಾಕ್. ರಿಜಿಸ್ಟರ್ ಮಾಡುವಾಗ ನಿಮ್ಮ ಹೆಸರಿಗೆ ನೀವು ರಿಜಿಸ್ಟರ್ ಮಾಡ್ಕೊಬೇಕು. ಅವಾಗ ರಿಜಿಸ್ಟರ್ ಮಾಡುವಾಗ 10 ಲ್ಯಾಕಿಗೆ ರಿಜಿಸ್ಟರ್ ಮಾಡಲ್ಲ, ಗೌರ್ಮೆಂಟ್ ವ್ಯಾಲ್ಯೂಗೆ ರಿಜಿಸ್ಟರ್ ಮಾಡ್ತಾರೆ, 1 ಲ್ಯಾಕಿಗೆ ರಿಜಿಸ್ಟರ್ ಮಾಡ್ತಾರೆ. ರಿಮೈನಿಂಗ್ ನೀವು ಎಕ್ಸೆಸ್ ಏನು ಪೇ ಮಾಡೋದಲ್ಲ ಅದು ಗೌರ್ಮೆಂಟಿಗೂ ಗೊತ್ತಾಗಲ್ಲ, ಯಾರಿಗೂ ಗೊತ್ತಾಗಲ್ಲ. ಸೊ ಹಾಗಾಗಿ ಗೌರ್ಮೆಂಟಿಗೆ ಆ ರೆವೆನ್ಯೂ ಲಾಸ್ ಆಗುತ್ತೆ. ಸೊ ಇದು ಎಲ್ಲ ಯೂಶ್ವಲ್ ಆಗಿ ನಡೀತಾ ಇರೋದು. ಸೊ ಇಟ್ ಇಸ್ ಅ ಲಾಸ್ ಟು ದ ಗೌರ್ಮೆಂಟ್. ಸೊ ದ ಗೈಡೆನ್ಸ್ ವ್ಯಾಲ್ಯೂ ಇಸ್ ಅ ಲಾರ್ಜೆಸ್ಟ್ ಸೋರ್ಸ್ ಆಫ್ ರೆವೆನ್ಯೂ ಟು ದ ಸ್ಟೇಟಿಗೆ ಹೈಯೆಸ್ಟ್ ರೆವೆನ್ಯೂ ಬರೋದೇ ಈ ಗೈಡೆನ್ಸ್ ವ್ಯಾಲ್ಯೂ ಇಂದ. ಸೊ ಏನಾದ್ರು ಡಿಕ್ರೀಸ್ ಆಯಿತು ಇನ್ಕ್ರೀಸ್ ಆಯಿತು ಅಂತ ಹೇಳಿದ್ರೆ ಇಟ್ ವಿಲ್ ಹ್ಯಾವ್ ಎ ಡೈರೆಕ್ಟ್ ಇಂಪ್ಯಾಕ್ಟ್ ಆನ್ ದ ರೆವೆನ್ಯೂ ಆಫ್ ದ ಸ್ಟೇಟ್. ಆ ಸ್ಟೇಟಿನ ರೆವೆನ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ ಯಾವಾಗ ಗೈಡೆನ್ಸ್ ವ್ಯಾಲ್ಯೂ ಫ್ಲಕ್ಚುಯೇಟ್ ಆದರೆ. ಹಾಗೆ ನೆಕ್ಸ್ಟ್ ಇಸ್ ಸ್ಟ್ಯಾಂಪ್ ಡ್ಯೂಟಿ. ಸ್ಟ್ಯಾಂಪ್ ಡ್ಯೂಟಿ ಅಂತ ಹೇಳಿದ್ರೆ, ಸೇ ಫಾರ್ ಎಕ್ಸಾಂಪಲ್ ಸ್ಟೂಡೆಂಟ್ಸ್, ನೀವು ಯಾವುದೇ ಆಗಿರ್ಬೋದು ಪ್ರಾಪರ್ಟಿನ ನಿಮ್ಮ ಹೆಸರಿಗೆ, ಈಗ ನಿಮ್ಮ ತಂದೆ ಪ್ರಾಪರ್ಟಿನ ನಿಮ್ಮ ಹೆಸರಿಗೆ ಮಾಡಿದ್ರು ಅಂತ ತಿಳ್ಕೊಳ್ಳಿ. ಅವರು ಬರೀತಾರೆ, ವಿಲ್ ಅಂತ ಹೇಳಿದ್ರೆ ಇಟ್ ಇಸ್ ನಥಿಂಗ್ ಬಟ್ ಈ ಜಾಗ ಇಂಥವನಿಗೆ ಸೇರುತ್ತೆ. ಹೀಗೆ ನೀವಿಬ್ಬರು ಮಕ್ಕಳಿದ್ರೆ, ಸೊ ಮಿಸ್ಟರ್ ಎ ಅನ್ನೋನಿಗೆ ಈ ಪ್ರಾಪರ್ಟಿ 2 acres ಸೇರುತ್ತೆ, ಬಿ ಅನ್ನೋನಿಗೆ ಇನ್ಯಾವುದೋ ಒಂದು 2 ಪ್ರಾಪರ್ಟೀಸ್ ಅಡಿಕೆ ತೋಟ ಸೇರುತ್ತೆ, ಎ ಅನ್ನೋನಿಗೆ ತೆಂಗಿನ ತೋಟ ಸೇರುತ್ತೆ ಅಂತ ಹೇಳ್ಬಿಟ್ಟು ಹೀಗೆ ಪ್ರಾಪರ್ಟಿನ ಡಿವೈಡ್ ಮಾಡಿ ಬರೀತಾರೆ. ಬಟ್ ಸುಮ್ಮನೆ ಒಂದು ಖಾಲಿ ಪೇಜ್ ಮೇಲೆ ಬರೆದ್ರೆ ವೆದರ್ ದ ಕೋರ್ಟ್ ಆಫ್ ಲಾ ವಿಲ್ ಎಕ್ಸೆಪ್ಟ್ ಇಟ್. ಅಂದರೆ ಒಂದು ನಾರ್ಮಲ್ ವೈಟ್ ಶೀಟ್ ಮೇಲೆ ನಿಮ್ಮ ತಂದೆ ಈ ರೀತಿ ಬರೆದರು, 2 acres ಜಾಗ ಇಂಥ ಏರಿಯಾ, ಸರ್ವೆ ನಂಬರ್ 2 acres ಅಡಿಕೆ ತೋಟ ಮಿಸ್ಟರ್ ಎಗೆ ಹೋಗಲಿ, 2 acres ತೆಂಗಿನ ತೋಟ ಮಿಸ್ಟರ್ ಬಿಗೆ ಹೋಗಲಿ, ಅಥವಾ ಮಿಸ್ಟರ್ ಬಿಗೆ ನಾನು ಅಲಾಟ್ ಮಾಡ್ತಾ ಇದ್ದೀನಿ ಅಂತ ಹೇಳಿ ಬರೆದ್ರೆ ಆ ವೈಟ್ ಶೀಟಲ್ಲಿ ಇಟ್ ವಿಲ್ ನಾಟ್ ಬಿ ಎಕ್ಸೆಪ್ಟೆಡ್ ಬೈ ದ ಕೋರ್ಟ್ ಆಫ್ ಲಾ. ಕೋರ್ಟ್ ಆಫ್ ಲಾ ಏನು ಹೇಳುತ್ತೆ ಅಂತ ಹೇಳಿದ್ರೆ, ಒಂದು ಸ್ಟ್ಯಾಂಪ್ ಪೇಪರ್ ಮೇಲೆ
ಡಾಕ್ಯುಮೆಂಟೇಶನ್ ಆಗಬೇಕು ಅಂತ ಹೇಳ್ತಾರೆ. ಸೊ ಸ್ಟ್ಯಾಂಪ್ ಪೇಪರ್ ಅಂತ ಹೇಳಿದ್ರೆ ಒಂದು ಸ್ಟ್ಯಾಂಪ್ ಹಚ್ಚಬೇಕಾಗುತ್ತೆ, ಅಂದರೆ ಸ್ಟ್ಯಾಂಪ್ನ ಫಿಕ್ಸ್ ಮಾಡಬೇಕು, ರೆವೆನ್ಯೂ ಸ್ಟ್ಯಾಂಪ್ನ. ಬಟ್ ಈಗೇನಾಗ್ತಿದೆ ಅಂತ ಹೇಳಿದ್ರೆ ಈಗ ಸ್ಟ್ಯಾಂಪ್ ಪೇಪರ್ ಅಂತಲೇ ಬರುತ್ತೆ, ಸ್ಟ್ಯಾಂಪ್ ಫಿಕ್ಸ್ ಮಾಡಲಿಕ್ಕೆ ಇರಲ್ಲ ಸ್ಟೂಡೆಂಟ್ಸ್, ಅಥವಾ ಪೇಸ್ಟ್ ಮಾಡಬೇಕಂತೇನಿಲ್ಲ, ಅದರಲ್ಲೇ ಇಂಪ್ರಿಂಟ್ ಆಗಿ ಸ್ಟ್ಯಾಂಪ್ ಇರುತ್ತೆ. ಸೊ 10 ರೂಪೀಸ್ ಸ್ಟ್ಯಾಂಪ್ ಪೇಪರ್, 100 ರೂಪೀಸ್, ಈ ರೀತಿ ಅದು ಡಿಫರ್ಸ್ ಆನ್ ದ ಟ್ರಾನ್ಸಾಕ್ಷನ್ ಮೇಲೆ ಡಿಫರ್ ಆಗುತ್ತೆ. ಸೊ ಈಗ ಸ್ಟ್ಯಾಂಪ್ ಡ್ಯೂಟಿನ ಯಾರು ಚಾರ್ಜ್ ಮಾಡೋದು ಅಥವಾ ಸ್ಟ್ಯಾಂಪ್ ಡ್ಯೂಟಿನ ಯಾರು ಲೇವಿ ಮಾಡ್ತಾರೆ ಅಂದರೆ, ಸ್ಟ್ಯಾಂಪ್ ಡ್ಯೂಟಿ ಯಾರು 100 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಈ ಡಾಕ್ಯುಮೆಂಟ್ನ ಬರೀಬೇಕು, 10 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಈ ಡಾಕ್ಯುಮೆಂಟ್ ಅಥವಾ ಈ ಟ್ರಾನ್ಸಾಕ್ಷನ್ನ ನೀವು ಬರೆಸ್ಬೇಕು ಅಂತ ಹೇಳ್ತಾರಲ್ಲ, ಇಟ್ ಈಸ್ ಫಿಕ್ಸ್ಡ್ ಬೈ ದ ಸ್ಟೇಟ್ ಗೌರ್ಮೆಂಟ್. ಸೊ ಕನ್ಸರ್ನ್ ಸ್ಟೇಟ್ ಗೌರ್ಮೆಂಟ್ ಏನು ಮಾಡುತ್ತೆ ಅಂತ ಹೇಳಿದ್ರೆ ಸ್ಟ್ಯಾಂಪ್ ಡ್ಯೂಟಿನ ಚಾರ್ಜ್ ಮಾಡುತ್ತೆ ಅಥವಾ ಫಿಕ್ಸ್ ಮಾಡುತ್ತೆ. ಸೊ ಸುಮ್ಮನೆ ನೀವು ಪ್ರಾಪರ್ಟಿನ ಒಂದು ವೈಟ್ ಶೀಟ್ ಮೇಲೆ ಡಿವೈಡ್ ಮಾಡಿಕೊಂಡು ನಿಮ್ಮ ತಂದೆ ಸೈನ್ ಹಾಕ್ಸಿದ್ರೆ ಅಥವಾ ಹೆಬ್ಬೆಟ್ ಹಾಕ್ಸಿದ್ರೆ ಇಟ್ ಇಸ್ ನಾಟ್ ಲೀಗಲಿ ಎಕ್ಸೆಪ್ಟೆಡ್ ಬೈ ದ ಕೋರ್ಟ್ ಆಫ್ ಲಾ. ಇಫ್ ದ ಕೋರ್ಟ್ ಆಫ್ ಲಾ ವಾಂಟ್ ಟು ಎಕ್ಸೆಪ್ಟ್ ಯುವರ್ ಡಾಕ್ಯುಮೆಂಟ್, ಇಟ್ ಹ್ಯಾಸ್ ಟು ಬಿ ಪ್ರಾಪರ್ಲಿ ಸ್ಟ್ಯಾಂಪ್, ಅಂದರೆ ಕರೆಕ್ಟ್ ಸ್ಟ್ಯಾಂಪ್ ಪೇಪರ್ ಮೇಲೆ ಅವ್ರೇನು ನಿಮ್ಗೇನು ಪ್ರಾಪರ್ಟಿ ಡಿವೈಡ್ ಆಗಿದೆ ಅದ್ರ ಬಗ್ಗೆ ಮೆನ್ಷನ್ ಆಗಿರಬೇಕಾಗುತ್ತೆ. ಆ್ಯಂಡ್ ಸ್ಟ್ಯಾಂಪ್ ಡ್ಯೂಟಿ ಇಸ್ ನಾಟ್ ಯೂನಿಫಾರ್ಮ್ ಅಕ್ರಾಸ್ ದ ಸ್ಟೇಟ್ಸ್ ಆ್ಯಂಡ್ ವೇರೀಸ್ ಫಾರ್ ಡಿಫ್ರೆಂಟ್ ಟೈಪ್ ಆಫ್ ಡಾಕ್ಯುಮೆಂಟ್ಸ್. ಸೊ ಸ್ಟ್ಯಾಂಪ್ ಡ್ಯೂಟಿ ಇಸ್ ನಾಟ್ ಯೂನಿಫಾರ್ಮ್ ಅಕ್ರಾಸ್ ದ ಸ್ಟೇಟ್ಸ್, ಅಂದರೆ ಕರ್ನಾಟಕ ಸ್ಟೇಟಿನ ಸ್ಟ್ಯಾಂಪ್ ಡ್ಯೂಟಿನೇ ಬೇರೆ, ತಮಿಳ್ನಾಡು ಸ್ಟೇಟಿನ ಸ್ಟ್ಯಾಂಪ್ ಡ್ಯೂಟಿನೇ ಬೇರೆ. ಇಟ್ ವೇರೀಸ್ ಫ್ರಮ್ ಸ್ಟೇಟ್ ಟು ಸ್ಟೇಟ್ ಆ್ಯಂಡ್ ಆಲ್ಸೋ ಫ್ರಮ್ ಟ್ರಾನ್ಸಾಕ್ಷನ್ ಟು ಟ್ರಾನ್ಸಾಕ್ಷನ್. ಒಂದು ಟ್ರಾನ್ಸಾಕ್ಷನಿಂದ ಇನ್ನೊಂದು ಟ್ರಾನ್ಸಾಕ್ಷನ್ಗೆ ಸ್ಟ್ಯಾಂಪ್ ಡ್ಯೂಟಿ ಅಥವಾ ಸ್ಟ್ಯಾಂಪ್ ಪೇಪರ್ ವ್ಯಾಲ್ಯೂ ಏನಿರುತ್ತೆ ಅಲ್ಲಿ ಡಿಫರ್ ಆಗುತ್ತೆ. ಈಗ ನೀವು ಬೈಕ್ನ ನೀವು ಫಾರ್ ಎಕ್ಸಾಂಪಲ್ ಹೊಸ ಬೈಕ್ ಪರ್ಚೇಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಕೊಳ್ಳಿ. ಈಗ ರಿಯಲ್ ಎಸ್ಟೇಟ್ ಮ್ಯಾನೇಜ್ಮೆಂಟ್ ಇಟ್ ಇಸ್ ಟೋಟಲಿ ರಿಲೇಟೆಡ್ ಆನ್ ಪ್ರಾಪರ್ಟಿ, ಬಟ್ ಐ ಆಮ್ ಜಸ್ಟ್ ಗಿವಿಂಗ್ ಎನ್ ಎಕ್ಸಾಂಪಲ್. ಬೈಕ್ ಪರ್ಚೇಸ್ ಮಾಡ್ತಾ ಇದ್ದೀರಾ, 1 lakh rupees ವರ್ತ್ ಬೈಕ್ ಯು ಆರ್ ಹ್ಯಾವಿಂಗ್ 70,000 ನಿಮ್ಮ ಹತ್ರ 70,000 ಇದೆ, 30,000 ರೂಪಾಯಿ ಶಾರ್ಟೇಜ್ ಆಗ್ತಿದೆ. ಶಾರ್ಟೇಜ್ ಆದಾಗ ನೀವೇನು ಮಾಡ್ತೀರಾ ಅಂದರೆ ನೀವು ಬ್ಯಾಂಕಿಂದ ಲೋನ್ ತೊಗೊಳೋದಂತ ನೀವು ಪ್ಲ್ಯಾನ್ ಮಾಡ್ತೀರಾ. ಬ್ಯಾಂಕ್ನವ್ರು ಏನು ಹೇಳ್ತಾರೆ ಅಂದರೆ ಒಂದು ಸ್ಟ್ಯಾಂಪ್ ಪೇಪರಲ್ಲಿ ನೀವು ಅದನ್ನ ಎಕ್ಸಿಕ್ಯೂಟ್ ಮಾಡಿ ಅಂತ ಹೇಳ್ತಾರೆ. ನೀವು ಸ್ಟ್ಯಾಂಪ್ ಪೇಪರಲ್ಲಿ ಏನು ಬರೀತೀರಾ ಅಂತ ಹೇಳಿದ್ರೆ ಟಿಲ್ ಐ ಪೇ ದ ಲೋನ್, ಅಂದರೆ 30,000 ಲೋನ್ ಕಟ್ಟೋ ತನಕ ಆ ಬೈಕ್ ಏನಿರುತ್ತಲ್ಲ ಅದು ಯಾರಿಗೆ ಅದರ ರಿಯಲ್ ಓನರ್ ಯಾರಾಗಿರುತ್ತೆ ಅಂದರೆ ಬ್ಯಾಂಕ್ ಆಗಿರ್ತಾರೆ. ಸೊ ಅದು ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ಬರೀತಾರೆ. ಸೊ ಈಗ ಅದು ನಾವು 20 ರೂಪೀಸ್ ಸ್ಟ್ಯಾಂಪ್ ಪೇಪರ್ ಮೇಲೆ ಏನೋ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ ಸ್ಟೂಡೆಂಟ್ಸ್. ಹಾಗೆ ಪ್ರತಿಯೊಂದು ಟ್ರಾನ್ಸಾಕ್ಷನ್ಗೆ ಅದರದ್ದೇ ಆದ ಸ್ಟ್ಯಾಂಪ್ ಪೇಪರ್ ಇದೆ, ಅಥವಾ ಅದರದ್ದೇ ವ್ಯಾಲ್ಯೂದು ಸ್ಟ್ಯಾಂಪ್ನ ನಾವು ಎಫಿಕ್ಸ್ ಮಾಡಬೇಕಾಗುತ್ತೆ ಅಥವಾ ಪೇಸ್ಟ್ ಮಾಡಬೇಕಾಗುತ್ತೆ. ಸೊ ಈಗ ನೀವು 30,000 ಲೋನ್ ತೊಗೊಂಡಿರ್ತೀರ, ನೀವು ಸ್ಟ್ಯಾಂಪ್ ಪೇಪರ್ ಮೇಲೆ ನೀವು ಅದರ ಓನರ್ಶಿಪ್ ಯಾರಿಗೆ ಟ್ರಾನ್ಸ್ಫರ್ ಮಾಡಿರ್ತೀರ ಅಂದರೆ ಬ್ಯಾಂಕಿಗೆ. ಅಂಟಿಲ್ ಯು ಪೇ ದ ಎಂಟೈರ್ ಲೋನ್ ಅಮೌಂಟ್ ಪೇ ಮಾಡೋ ತನಕ ಬ್ಯಾಂಕ್ ವಿಲ್ ದ ಪ್ರಾಪರ್ಟಿ ವಿಲ್ ಬಿ ಹ್ಯಾಂಡ್, ಅಂದರೆ ಬೈಕ್ ನಿಮ್ಮ ಹತ್ರನೇ ಇರ್ಬೋದು ಬಟ್ ಅದರ ಓನರ್ಶಿಪ್ ಯಾರ ಹತ್ರ ಇರುತ್ತೆ ಅಂತ ಹೇಳಿದ್ರೆ ಬ್ಯಾಂಕ್ ಅವ್ರ ಹತ್ರ ಇರುತ್ತೆ. ಸೊ ನೀವೇನು ಮಾಡಬೇಕು, ಫುಲ್ ಲೋನ್ ಕಟ್ಟಿದ್ಮೇಲೆ ಓಕೆ ಬೈಕ್ ನಂದಂತ ಹೇಳಬಾರ್ದು, ನೀವು ಅಲ್ಲಿ ಪ್ಲೆಜ್ ಮಾಡಿರ್ತೀರ. ಸೊ ಅದನ್ನ ರಿಲೀಸ್ ಮಾಡ್ಕೊಬೇಕಾಗುತ್ತೆ. ಆ ಪ್ಲೆಜ್ಜಿಂದ ಅಥವಾ ಆ ಮಾರ್ಟ್ಗೇಜ್ನ ಕ್ಯಾನ್ಸಲ್ ಮಾಡ್ಕೊಬೇಕು, ಅಡ ಇಟ್ಟಿರೋದನ್ನ ಕ್ಯಾನ್ಸಲ್ ಮಾಡಬೇಕು. ಸೊ ಅದಕ್ಕೆ ಮಾರ್ಟ್ಗೇಜ್ನ ಕ್ಯಾನ್ಸಲ್ ಮಾಡೋಕ್ಕೆ ಯಾವ ಡಾಕ್ಯುಮೆಂಟ್ ಎಕ್ಸಿಕ್ಯೂಟ್ ಮಾಡ್ತಾರಲ್ಲ ಅದನ್ನ ರಿಲೀಸ್ ಡೀಡ್ ಅಂತ ಕರಿತೀವಿ. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ವಿತ್ ವೇರಿಯಸ್ ಕಾನ್ಸೆಪ್ಟ್ಸ್. ಸ್ಟ್ಯಾಂಪ್ ಡ್ಯೂಟಿ ಇವೆಲ್ಲದೂ ಕೂಡ 2 ಮಾರ್ಕ್ಸಿಗೆ ಬರುವಂತಹ ಕ್ವಶನ್ಸ್ ಆಗಿರುತ್ತೆ. ಸೇಲ್ ಡೀಡ್, ಗಿಫ್ಟ್ ಡೀಡ್, ಪಾರ್ಟಿಷನ್ ಡೀಡ್, ರಿಲೀಸ್ ಡೀಡ್, ಗೈಡೆನ್ಸ್ ವ್ಯಾಲ್ಯೂ, ಸ್ಟ್ಯಾಂಪ್ ಡ್ಯೂಟಿ. ಆ್ಯಂಡ್ ಎಟ್ ದ ಎಂಡ್ ಆಫ್ ದ ಚಾಪ್ಟರ್ ನಾನು ನಿಮಗೆ ಯಾವುದೆಲ್ಲ ಕ್ವಶನ್ಸ್ ಬರುತ್ತೆ ಅಂತ ನಾನು ನಿಮಗೆ ಐ ಗಿವ್ ದ ಕ್ವಶನ್ಸ್, ಆ ಕ್ವಶನ್ಸಿಗೆ ಹಾಗೆ ಪ್ರಿಪೇರ್ ಆದರೆ ಆಯಿತು. So I hope you have understood with the various terminologies.